ಗದ್ದೆ ಅಂತಾರೆ ಊರ್ ಕಡೆಯಲ್ಲಿ. ಗದ್ದೆನು ಇದಕ್ಕೂ ಚೆನ್ನಾಗಿ ನೈಸ್ ಮಾಡಿ ಇದ್ ಮಾಡ್ತಾರೆ. ಲಾಸ್ಟ್ಗೆ ಬೆಳೆ ಬೆಳಿಬೇಕಾದ್ರೆ ನಿಮ್ ಯೋಗ್ಯತೆಗೆ ಒಂದು ರೋಡ್ ಮಾಡೋಕ್ ಆಗೋದಿಲ್ಲ. ಕೇಳಿದ್ರೆ ಅವನ್ ಯಾರೋ ಬರ್ತಾರೆ, ಇವನ್ ಯಾರೋ ಬರ್ತಾರೆ, ಅವ್ರು ಯಾರೋ ಬರ್ತಾರೆ, ನಿಮ್ದು ಯಾವ್ದೋ ಸ್ಥಾನಮಾನ ಚೇಂಜ್ ಆಗತ್ತೆ. ಇದೇನೋ ಕ್ರಾಂತಿ, ನಿಮ್ಮ ರೋಡ್ ಕ್ರಾಂತಿ ಮಾಡ್ರಿ ನೀವು. ಸ್ವಾತಂತ್ರ್ಯ ಕ್ರಾಂತಿ, ಹಸಿರು ಕ್ರಾಂತಿ, ಹಾಲಿನ ಕ್ರಾಂತಿ ಬಗ್ಗೆ ಎಲ್ಲ ನಾವು ನೋಡಿದ್ವಿ. ಆದ್ರೆ ರೋಡ್ ಕ್ರಾಂತಿ ಮಾಡ್ರಿ ನಿಮ್ ಯೋಗ್ಯತೆಗೆ. ಈ ತಿಂಗಳಲ್ಲಿ ರೋಡ್ ಕ್ರಾಂತಿ ಮಾಡಿ ನಿಮ್ಮನ್ನ ಜನ ಬೇಷ್ ಅಂತಾರೆ, ನೆಕ್ಸ್ಟ್ ನಿಮ್ಗೆ ವೋಟ್ ಹಾಕ್ತಾರೆ. ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಯಾರಿಗೋ 2,000 3,000 ಕೊಟ್ಕೊಂಡು ಅಥವಾ ಬೇರೇನೋ ಸಮಥಿಂಗ್ ಸಮಸ್ಯೆಗಳನ್ನ ಪರಿಸ್ಥಿತಿ ಸಮಸ್ಯೆ ಸರಿ ಮಾಡ್ತೀವಿ ಅಂತ ಹೇಳ್ಕೊಂಡು ಸಮಥಿಂಗ್ ಕೊಟ್ಟು ವೋಟ್ ಹಾಕೊಳ್ಳೋದಲ್ಲ. ಈ ಸಮಸ್ಯೆ ಬಗೆಹರಿಸಿ. ಯಾರ್ದೋ ಸಮಸ್ಯೆ ಅಲ್ಲ ಇದು, ಜನರ ಸಮಸ್ಯೆ. ನೀವು ಜನರಿಗೋಸ್ಕರ ಇರೋರು, ಜನಪ್ರತಿನಿಧಿಗಳು. ನೀವು ಜನಪ್ರತಿನಿಧಿಗಳು ಅಂದ್ಕೊಂಡವರು. ನೀವು ಈ ತರ ಹಲ್ಕಟ್ ಕೆಲಸ ಮಾಡ್ತಿರಲ್ಲ. ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ನೀವೇನ್ ಕೆಲಸ ಮಾಡ್ತೀರಾ ಹಾಗಾದ್ರೆ? ಕೆಲಸ ನೀಟಾಗಿ ಮಾಡಿ. ಧೂಳಿಂದ ಎಷ್ಟು ಆರೋಗ್ಯ ಸಮಸ್ಯೆ ಆಗತ್ತೆ, ರೋಡಲ್ಲಿ ಹೋಗಕ್ಕಾಗತ್ತಾ? ಕಣ್ಣಿನ ಸಮಸ್ಯೆ ಆಗತ್ತೆ, ಧೂಳು ತುಂಬಿಕೊಂಡಿರುತ್ತೆ. ಏನ್ ಮಾಡ್ತಾರೆ ಹಾಗಾದ್ರೆ? ನಿಮ್ಗಳ ಐಷಾರಾಮಿ ಫಾರ್ಚುನರ್ ಕಾರು, ಇನ್ನೋವಾ ಕಾರು, BMW ಕಾರು ಅವರೆಲ್ಲ ಕೇಳಲ್ಲ. ಹೆಂಗಿದ್ರು ಓಕೆ, ಅವರಿಗೆ ಶೋರೂಮ್ ಅಲ್ಲಿ ತಗೊಂಡೋಗಿ ಇಡ್ತಾರೆ. ಸರ್ಕಾರ ಟ್ಯಾಕ್ಸ್ ದುಡ್ಡು, ಜನರು ಕಟ್ಟಿರುವ ದುಡ್ಡು ರಿಪೇರಿ ಆಗಿ ಬರುತ್ತೆ. ಆ ಕಾರ್ ಬೇಡ, ಇನ್ನೊಂದು ಸರ್ಕಾರ ಬರುತ್ತೆ, ಇನ್ನೊಂದು 50 ಕಾರನ್ನ ಸ್ಯಾಂಕ್ಷನ್ ಮಾಡ್ತಾರೆ ಸಚಿವರಿಗೆ ಅಥವಾ MLA ಗಳಿಗೆ. ಇದರಲ್ಲೇ ಕಾಲಹರಣ ಮಾಡ್ಕೊಂಡಿರಿ. ನಾಳೆ ನಿಮ್ದು ಏನೋ ಯಾವ್ದೋ ಒಂದು ಮುಖ್ಯಮಂತ್ರಿ ಸ್ಥಾನನೋ ಅಥವಾ ಉಪಮುಖ್ಯಮಂತ್ರಿ ಸ್ಥಾನನೋ ರಾಜ್ಯಾಧ್ಯಕ್ಷ ಸ್ಥಾನನೋ ಇದರಲ್ಲೇ ಬದಲಾವಣೆ ಕಾಲಹರಣ ಮಾಡ್ತಿದ್ರ. ಈ ಸಮಸ್ಯೆ ಯಾವಾಗ ಹಾಗಾದ್ರೆ? ನಿಮ್ಮ ಯೋಗ್ಯತೆ ಯಾವಾಗ ಸರಿ ಮಾಡೋದು? ನೀವು ಇಂಥ ಒಂದು ರೋಡ್ ಸಮಸ್ಯೆ ಸರಿ ಮಾಡೋಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಯಾವ ದೊಡ್ಡ ರಾಜಕಾರಣಿಗಳು? ನೀವು ರಾಜಕಾರಣಿಗಳು ಯಾಕೆ? ಒಂದು ಬಿಟ್ಟಿ ಬಿಡಿ. ಈಗ ಜನರ ಟ್ಯಾಕ್ಸ್ ದುಡ್ಡನ್ನ ಜನರೇ ಮಾಡ್ಬಿಡ್ತಾರೆ. ಈ ರೋಡ್ನೆಲ್ಲ ಅವ್ರವ್ರ ಮನೆ ಹತ್ರ ಅವರೇ ಮಾಡ್ಬಿಡ್ತಾರೆ. ನಿಮ್ಗೆ ಯಾಕ್ರಿ ಟ್ಯಾಕ್ಸ್ ಕಟ್ಬೇಕು ಸರ್ಕಾರಕ್ಕೆ? ನೀವು ಐಷಾರಾಮಿ ಜೀವನ ಮಾಡೋಕ, ಸ್ಟಾರ್ ಹೋಟ್ಲಲ್ಲಿ ಎಂಜಾಯ್ ಮಾಡೋಕ ಆರೋಪ ಮಾಡ್ಕೊಂಡಿರ್ತೀರ ನೀವು. ಅವ್ರ ಮೇಲೆ ಇವರು, ಇವ್ರ ಮೇಲೆ ಇವರು. ನಿಮ್ ಯೋಗ್ಯತೆ ಈ ರೋಡ್ ರೆಡಿ ಮಾಡ್ರಿ, ಜನ ಶಾಬಾಷ್ ಹೇಳ್ತಾರೆ, ನೆಕ್ಸ್ಟ್ ನಿಮ್ಗೆ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ತಾರೆ. ಅದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಆ ಧೂಳಲ್ಲಿ ಹೋಗೋಕ್ಕಾಗತ್ತಾ? ಗರ್ಭಿಣಿಯರು ಇರ್ಬೋದು, ಮಹಿಳೆಯರು, ವಯಸ್ಸಾದವರು ಈ ಧೂಳ್ ನುಂಗಿ ಸಾಯ್ಬೇಕಾ ಅವರು? ನಿಮಗ್ ವೋಟ್ ಹಾಕಿ ತಪ್ಪಿಗೆ, ನಿಮ್ಮನ್ನು ವೋಟ್ ಹಾಕಿ ವಿನ್ ಮಾಡೋ ತಪ್ಪಿಗೆ ಈ ಧೂಳ್ ನುಂಗ್ಕೊಂಡು ಹೊಂಡದಲ್ಲಿ ಬಿದ್ಕೊಂಡು ಸಾಯ್ಬೇಕಾ ಅವರು ಅಂತ? ಯಾವಾಗ ಈ ಸಮಸ್ಯೆ ಬಗೆಹರಿಸ್ತೀರಾ ನೀವು? ಇದ್ರ ಬಗ್ಗೆ ನಿಮ್ಮ ಹೈಕಮಾಂಡ್ ಏನು ಹೇಳಲ್ವಾ? ರೋಡ್ಸ್ ನೋಡ್ರಿ, ಅಲ್ಲಿ ಈ ತರ ಸಮಸ್ಯೆ ಆಗಿದೆ ಅಂತ. ನಿಮ್ಮ CM ಬರ್ಬೇಕಾದ್ರೆ ಅಥವಾ ಇನ್ಯಾರೋ ಬರ್ಬೇಕಾದ್ರೆ, ಹೈಕಮಾಂಡ್ ಬರ್ಬೇಕಾದ್ರೆ ತೇಪೆ ಹಚ್ಚುತ್ತೀರಾ ನೀವು? ರೋಡಲ್ಲಿ ಗುಂಡಿ ಇರ್ಬೇಕಾದ್ರೆ ಅದಕ್ಕಿಷ್ಟು ತೇಪೆ ಹಚ್ಚಿಬಿಡ್ತಾರೆ ಇವರು. ಅವ್ರು ಬರ್ಬೇಕಾದ್ರೆ ಹೊಸ ರೋಡು ರಪ್ಪ ಇಮಿಡಿಯೇಟ್ ರೆಡಿ ಆಗಿಬಿಡುತ್ತೆ. ಆ ಹೈಕಮಾಂಡ್ ಅಥವಾ ಯಾರೋ ಒಬ್ರು ಅಲ್ಲಿ ಮಂತ್ರಿ ಅವ್ರು ಹೋದ್ಮೇಲೆ ಆ ರೋಡು ಕಿತ್ತೋಗ್ಬಿಡುತ್ತೆ ಅವ್ರ ಬೆನ್ನಿಗೆ. ಅವರು ಹೋಗಿರುವಂತ ಆ ಇನ್ನೋವಾ ಕಾರು, ಫಾರ್ಚುನರ್ ಕಾರ್ ಟೈರ್ಗೆ ಕಿತ್ತೋಗ್ಬಿಡುತ್ತೆ, ಅಂಟ್ಕೊಂಡಿರುತ್ತೆ. ಅಂತ ಡಾಮರ್ ಹಾಕ್ತಾರೆ. ಎಸ್ ಎಸ್ ನಮ್ಮ ಪ್ರತಿನಿಧಿಯಿಂದ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ದೀಪ್ತಿ, ನಾವು ಮುಖ್ಯವಾಗಿ ಈ ಹಿಂದೆಯೂ ಕೂಡ ಗಮನಿಸಿದ್ದೀವಿ, ಹೈಕೋರ್ಟ್ ಅಲ್ಲಿ ಚೀಮಾರಿ ಹಾಕುವಂತ ಕೆಲಸ ಆಯಿತು BBMP ಅವರಿಗೆ, ಸರ್ಕಾರದಕ್ಕೆ. ನೀವು ಗುಂಡಿ ಮುಚ್ಚೋ ಯೋಗ್ಯತೆ ನಿಮ್ಗಿಲ್ಲ ಅಂತಂದ್ರೆ ಹೇಳ್ರಿ, ಅದಕ್ಕೆ ಬೇಕಾದಂತಹ ಪರ್ಯಾಯ ವ್ಯವಸ್ಥೆಯನ್ನ ಮಾಡೋಣ ಅಂತ ಕೋರ್ಟ್ ಹೇಳಿತ್ತು. ಇವರು ಎಷ್ಟು ಗುಂಡಿ ಇದೆ ಅಂತ ಸರ್ವೆ ಮಾಡಿದ್ರು, ಯಾವ್ಯಾವ ರೋಡಲ್ಲಿ ಎಷ್ಟೆಷ್ಟು ಗುಂಡಿ ಇದೆ ಅಂತ ಲೆಕ್ಕ ಕೊಟ್ರು. ಅಪ್ಲಿಕೇಶನ್ ರೆಡಿ ಮಾಡಿದ್ರಲ್ಲ BBMP ಇಂದ, ಅದರ ಫೋಟೋ ತೆಗೆದು ಕಳಿಸಿದ್ರೆ ಗುಂಡಿ ಮುಚ್ಚಾರ ಅಂತ. ಎಲ್ಲಿ ಮುಚ್ಚಿದ್ರ ಅಪ್ಲಿಕೇಶನ್? ಎಲ್ಲೋಯ್ತು ಅಪ್ಲಿಕೇಶನ್ ಇವಾಗ? ಪಾಟ್ಹೋಲ್ ಬಗ್ಗೆ ದೇಶದಾದ್ಯಂತ ಚರ್ಚೆ ಆಯಿತು, ಬೆಂಗಳೂರಿನ ಗುಂಡಿಗಳ ಬಗ್ಗೆ ದೇಶದಲ್ಲಿ ಚರ್ಚೆ. ಇನ್ನೂ ಕೂಡ ಸುಧಾರಿಸುವಂತ ಕೆಲಸ ಆಗ್ತಾ ಇಲ್ಲ. ಈ ಮಧ್ಯೆ ನಮ್ DK ಸಾಹೇಬ್ರ ಬ್ರ್ಯಾಂಡ್ ಬೆಂಗಳೂರು, ಅದು ಕನಸಾಗೆ ಉಳಿಯುತ್ತಾ ಏನ್ ಕಥೆನೋ ಗೊತ್ತಿಲ್ಲ. ಈ ಗುಂಡಿಗಳ ಬಗ್ಗೆ ನಾವು ನಿರಂತರವಾಗಿ ವರದಿ ಪ್ರಸಾರ ಮಾಡಿ ಸರ್ಕಾರವನ್ನು ಎಚ್ಚರಿಸುವಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆ ಅನ್ನೋದು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ತಾವು ಎಲ್ಲಿದ್ದೀರಿ ದೀಪ್ತಿ? ಏನೆಲ್ಲ ಮಾಹಿತಿ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಮಾಮೂಲಿ, ಇದ್ರ ಜೊತೆ ಬದುಕಬೇಕು ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇವತ್ತಿದೆ. ಬೆಂಗಳೂರಿನ ಯಾವ ಭಾಗಕ್ಕೆ ಹೋಗಿದ್ರು ಕೂಡ ಮೇನ್ ರೋಡ್ಗಳಲ್ಲಿ ಸ್ವಲ್ಪ ಪರವಾಗಿಲ್ಲ, ಆದ್ರೆ ರಿಂಗ್ ರೋಡ್, ಸರ್ವಿಸ್ ರೋಡ್ಗಳಲ್ಲಿ ಜನ ಹೈರಾಣ ಆಗಿ ಹೋಗಿದ್ದಾರೆ ಓಡಾಡಬೇಕು ಅಂತ ಹೇಳಿದ್ರೆ. ಉದಾಹರಣೆಗೆ ನಾನೀಗ ಕೆಂಗೇರಿ ರಸ್ತೆಯಲ್ಲಿದ್ದೀನಿ. ಇದು ಟುವರ್ಡ್ಸ್ ರಿಂಗ್ ರಸ್ತೆ, ಎಲೆಕ್ಟ್ರಾನಿಕ್ ಸಿಟಿಗೆ ಕನೆಕ್ಟ್ ಮಾಡುವಂತಹ ರಸ್ತೆಯ ಪರಿಸ್ಥಿತಿಯಿಂದ ಇಲ್ಲಿರುವಂತಹ ವಾಹನ ಸವಾರರು
ಕಂಗಾಲಾಗಿ ಹೋಗಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಇದೇ ರೀತಿಯಾಗಿ ಸಮಸ್ಯೆ ಇರುವಂತದ್ದು ನೀವು ನೋಡಬಹುದು. ಯಾವ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ರಸ್ತೆ ಗುಂಡಿಗಳು ಬಿದ್ದಿದೆ, ಅದನ್ನ ಪಾರಾಗೋದಕ್ಕೆ ವಾಹನ ಸವಾರರು ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ. ಟೂ ವೀಲರ್ಸ್ ಅವರ ಕತೆ ಅಂತೂ ಕೇಳೋದೇ ಬೇಡ. ಆ ಒಂದು ರಸ್ತೆ ಗುಂಡಿಯನ್ನ ತಪ್ಪಿಸೋದಕ್ಕೆ ಜೀವನೇ ಒಂದ್ ರೀತಿಯಲ್ಲಿ ಇಟ್ಕೊಂಡು ಅವರು ಅದನ್ನ ಕ್ರಾಸ್ ಮಾಡುವಂತಹ ಪರಿಸ್ಥಿತಿ. ದೊಡ್ಡ ದೊಡ್ಡ ವೆಹಿಕಲ್ಸ್ ಕೂಡ ಅಲ್ಲಿ ಬರ್ತಾ ಇದೆ, ಅದು ಕೂಡ ಸರ್ಕಸ್ ಮಾಡ್ಕೊಂಡೇ ಬರುವಂತಹ ಪರಿಸ್ಥಿತಿ. ರಸ್ತೆ ಗುಂಡಿಯಲ್ಲಿ ನೀರು ಬಿದ್ದಿದೆ, ಇದರಲ್ಲಿ ಹೊಂಡ ಯಾವುದು ರಸ್ತೆ ಯಾವುದು ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆ ರೀತಿಯಾಗಿ ಒಂದು ಸರ್ಕಸ್ ಮಾಡ್ಕೊಂಡು ಬರಬೇಕು, ವಾಹನಗಳು ಡ್ಯಾಮೇಜ್ ಆಗುತ್ತೆ. ದ್ವಿಚಕ್ರ ವಾಹನ ಸವಾರರು ಯಾವಾಗ ಬಿದ್ದು ಹಿಂದೆ ಬರುವಂತಹ ವೆಹಿಕಲ್ ಅವ್ರ ಮೇಲೆ ಹತ್ತುತ್ತೋ ಅನ್ನೋ ಒಂದು ಭಯ. ಸೊ ಈ ಒಂದು ರಸ್ತೆಯ ಪರಿಸ್ಥಿತಿ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಕಡಾಖಂಡಿತವಾಗಿ ವಿಚಾರ ಗೊತ್ತಿರುತ್ತೆ. ಆದ್ರೆ ಇದು ಸರ್ವಿಸ್ ರಸ್ತೆ ಅಲ್ಲ, ರಿಂಗ್ ರಸ್ತೆ ಅಲ್ಲ, ಮಾಡ್ಕೊಂಡ್ರೆ ಆಯ್ತು, ಬಿಲ್ ಕಳ್ಸ್ಕೊಂಡ್ಬಿಡೋಣ, ದುಡ್ಡನ್ನು ತಗೊಂಡ್ಬಿಡೋಣ ಅನ್ನೋ ಮನಸ್ಥಿತಿಯಿಂದ ಈ ರೀತಿ ಆಗ್ತಾ ಇದೆ. ಈ ಒಂದು ರಸ್ತೆಯಲ್ಲಿ ರಸ್ತೆ ಗುಂಡಿ ಇರುವಂತಹ ಪರಿಣಾಮವಾಗಿ ಪ್ರತಿನಿತ್ಯ ವಾಹನ ಸವಾರರು ಒಂದ್ ಕಡೆ ಪರದಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಇವತ್ತು ಸೋಮವಾರ ಪೀಕ್ ಅವರ್ ಶುರುವಾಗಿದೆ. ಈ ಹೊತ್ತಿನಲ್ಲಿ ವಾಹನಗಳು ನಿಧಾನಗತಿಯಲ್ಲಿ ಹೋಗುವಂತದ್ದು. ಪ್ರತಿಯೊಬ್ಬರಿಗೂ ಕೂಡ ಟೈಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ವ್ಯಾಲ್ಯೂ ಮಾಡ್ತಾರೆ ಅವರು. ಆದ್ರೆ ರಸ್ತೆಗೆ ಇಳಿದ ನಂತರ ವ್ಯಾಲ್ಯೂನ ಮಾಡೋದಕ್ಕಾಗೋದಿಲ್ಲ ಸರ್ಕಾರದ ಈ ಒಂದು ಬೇಜವಾಬ್ದಾರಿಯಿಂದ. ಅಂದ್ರೆ ಎಷ್ಟೇ ಬೇಗ ಮನೆ ಬಿಟ್ಟರು ಕೂಡ ಆಫೀಸಿಗೆ ಹೋಗುವಂತದ್ದು ಅವರಿಗೆ ತೀರಾನೇ ಲೇಟ್ ಆಗುತ್ತೆ. ಅಲ್ಲಿ ಮತ್ತೆ ಅವರು ಸಾಕಷ್ಟು ಪರದಾಟ ಮಾಡುವಂತದ್ದು, ಒಂದಿಷ್ಟು ಎಕ್ಸ್ಟ್ರಾ ಅವರ್ಸ್ ನ ಕೆಲಸವನ್ನ ಮಾಡುವಂತಹ ಪರಿಸ್ಥಿತಿಗೆ, ಕಷ್ಟಕ್ಕೆ ಸಿಟಿ ಜನ ಸಿಲುಕಿದ್ದಾರೆ. ಶ್ರೀಪಾದ್, ದೀಪ್ತಿ, ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ಮಳೆ ಬಂತು. ಓಕೆ, ಮಳೆ ಬಂದಂತ ಸಂದರ್ಭದಲ್ಲಿ ಇವಾಗ ರೆಡಿ ಮಾಡೋಕ್ ಆಗಲ್ಲ ರೋಡ್ ಅಂತ ಹೇಳ್ತಾರೆ. ಬೇಸಿಗೆಗೆ ಇವರಂತೂ ನೋಡಕ್ ಹೋಗಲ್ಲ, ಧೂಳುಮಯ. ಈಗ ಒಂದು ಆಪ್ ಅನ್ನ ರೆಡಿ ಮಾಡಿದ್ರು, ಸುಮಾರು ವರ್ಷ ಆಯ್ತು. ಅದರಲ್ಲಿ ಫೋಟೋ ತೆಗೆದು ಹಾಕಿದ್ರೆ ಸೊ ಬಿಬಿಎಂಪಿ ಇಮಿಡಿಯೇಟ್ ಮಾಡ್ಕೊಂಡು ನಾವು ರೆಡಿ ಮಾಡ್ತೀವಿ ಅಂತ ಹೇಳಿದ್ರು. ಎಷ್ಟು ಜನ ಬಿಬಿಎಂಪಿ ಅಧಿಕಾರಿಗಳು, ಬಿಬಿಎಂಪಿ ಆಯುಕ್ತರು ಅದೇ ರೋಡಲ್ಲಿ ಹೋಗ್ತಾರೆ? ಕಣ್ಣಿಲ್ವಾ ಹಾಗಾದ್ರೆ? ಏನ್ ಕತೆ ಅಂತ ಪ್ರಶ್ನೆ ಒಂದು. ಇನ್ನೊಂದು, ಓಕೆ, ಮಳೆ ಬಂದಾಗ ಕೋಲ್ಡ್ ಮಿಕ್ಸ್ ಅಂತ ಡಾಂಬರೀಕರಣ ಮಾಡಬಹುದು, ಇಮಿಡಿಯೇಟ್ ಆಗಿ ರೋಡ್ ರೆಡಿ ಮಾಡಬಹುದು. ಅಥವಾ ಇನ್ನೂ ಇಮಿಡಿಯೇಟ್ ಮಾಡ್ಬೇಕಂತ ಹೇಳಿದ್ರೆ ಈಕೋ ಮಿಕ್ಸ್ ಅಂತ ಹೇಳ್ಕೊಂಡು ಆ ಹೊಸ ತಂತ್ರಜ್ಞಾನಗಳು ಕೂಡ ಇದೆ. ಏನ್ ಮಾಡ್ತಾರೆ ಹಾಗಾದ್ರೆ ಈ ತಂತ್ರಜ್ಞಾನಗಳನ್ನೆಲ್ಲ ಇಟ್ಕೊಂಡು? ಬೆಲ್ಲ ಹಾಕಿ ನೆಕ್ತಾರ ಅದಕ್ಕೆ? ಡಿಕೇಶ್ ಆಪ್ ಅನ್ನಂತೂ ಮಾಡಿದ್ದಾರೆ, ಆದ್ರೆ ಮಾಡ್ಲೇಬೇಕಾದಂತಹ ಪರಿಸ್ಥಿತಿ. ಮಾಡಿದ್ರೆ ಚೆನ್ನಾಗಿ, ಯಾಕಂದ್ರೆ ಡಿಜಿಟಲ್ ಯುಗ ಇವತ್ತು. ಎಲ್ಲರೂ ಕೂಡ ಮೊಬೈಲ್ ನಲ್ಲಿ ಎಲ್ಲ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ನಮಗೂ ಕೂಡ ಅನುಕೂಲ ಆಗ್ಲಿ, ನಾವು ಅಪ್ಡೇಟೆಡ್ ಆಗಿದೀವಿ ಅಂತ ತೋರ್ಸ್ಕೊಳ್ಳೋದಕ್ಕೇನೋ ಈ ರೀತಿ ಆಪ್ ಮಾಡಿದ್ದಾರೆ ಕಾಣುತ್ತೆ. ಆಪ್ ನಲ್ಲಿ ಸಾಕಷ್ಟು ಕಂಪ್ಲೇಂಟ್ಗಳು ಕೂಡ ಪ್ರತಿನಿತ್ಯ ರೈಸ್ ಆಗುತ್ತೆ, ಆದ್ರೆ ರಿಸಾಲ್ವ್ ಆಗುವಂತಹ ಸಂಖ್ಯೆ ಮಾತ್ರ ತುಂಬಾನೇ ಕಮ್ಮಿ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ಅಧಿಕಾರಿಗಳ ಬೇಜವಾಬ್ದಾರಿ. ಒಂದ್ ಕಡೆ ಡಿಸಿಎಂ ಡಿಕೆಶಿ ಅವರು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡಕ್ ಹೊರಟಿದ್ದಾರೆ, ಅವರಿಗೆ ಮನ್ಸಿದೆ, ಕನ್ಸಿದೆ. ಆದ್ರೆ ಅದಕ್ಕೆ ಸಾಥ್ ಕೊಡುವಂತಹ ಅಧಿಕಾರಿಗಳು ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇತ್ತೀಚೆಗೆ ಬಂದಿರುವಂತಹ ವಿಶೇಷ ಮುಖ್ಯ ಆಯುಕ್ತರೇನಿದ್ದಾರೆ ಮಹೇಶ್ವರ ರಾವ್, ಅವರು ಕೂಡ ಬೆಂಗಳೂರನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಪಣವನ್ನ ತೊಟ್ಟಿದ್ದಾರೆ. ಆದ್ರೆ ಅಧಿಕಾರಿಗಳು ಅವರಿಗೆ ಸಾಥ್ ಕೊಡ್ತಾ ಇಲ್ಲ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಬೇಸಿಕ್ ಆಗಿ ಸಿಟಿ ಜನ ಕೇಳುವಂತದ್ದೇ ರಸ್ತೆ, ಚೆನ್ನಾಗಿರುವಂತಹ ರಸ್ತೆ ಕೊಡಿ, ನಾವು ರಸ್ತೆಯಿಂದ ಆರಾಮಾಗಿ ನಮ್ಮ ಕೆಲಸಗಳನ್ನ, ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ತೀವಿ, ಬದುಕನ್ನ ಕಟ್ಕೊಳ್ತೀವಿ ಅಂತ ಕೇಳ್ತಾರೆ. ಆದ್ರೆ ರಸ್ತೆ ಗುಂಡಿಗಳೇ ಜನರನ್ನ ಸ್ವಾಗತ ಮಾಡುವಂತದ್ದು, ಅದರಿಂದನೇ ಸಂಕಷ್ಟಕ್ಕೆ ಸಿಲುಕಿಸುವಂತಹ ಪರಿಸ್ಥಿತಿ ಇವತ್ತಿದೆ. ಇನ್ನು ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಗಳಿಗೆ ಹೋದ್ರೆ ಅಲ್ಲಿರುವಂತಹ ಪರಿಸ್ಥಿತಿಯನ್ನ ಕೇಳೋದೇ ಬೇಡ. ಇತ್ತೀಚೆಗೆ ತಿಂಗಳ ಹಿಂದಷ್ಟೇ ಈ ಸರ್ಜಾಪುರ ರಸ್ತೆಯಲ್ಲೆಲ್ಲ ಟೆಕ್ಕಿಗಳು ರೋಸ್ ಹೋಗಿ ಒಂದು ಕ್ಯಾಂಪೇನ್ ಅನ್ನ ಕೂಡ ಶುರು ಮಾಡಿದ್ರು. ನಮ್ಮ ಟ್ಯಾಕ್ಸ್ ಹಣವನ್ನ ನನಗೆ ವಾಪಸ್ ಕೊಡಿ, ನಾವೇ ರಸ್ತೆಗಳನ್ನ ಹಾಕೊಳ್ತೀವಿ ಅಂತ. ಈ ವಿಚಾರವಾಗಿ ಒಂದ್ಸತಿ ಡಿಸಿಎಂ ಅವರು ಯಾವುದೋ ಒಂದು ಸಿಟಿ ರೌಂಡ್ಸ್ ಕೈಗೊಂಡಂತಹ ಸಂದರ್ಭದಲ್ಲಿ, ನಾವು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ತುಂಬಾನೇ ನೆಗ್ಲೆಕ್ಟ್ ಆಗಿ ಅದನ್ನ ಆನ್ಸರ್ ಮಾಡದೆ ಹೋಗಿರುವಂತಹ ವಿಚಾರ ಕೂಡ ಇತ್ತು. ಅಂದ್ರೆ ಅದನ್ನ ಅದೊಂದು ಕ್ವೆಶನ್, ಅದನ್ನ ಆನ್ಸರ್ ಮಾಡ್ಬೇಕಾ ಅನ್ನೋ ರೀತಿಯಲ್ಲಿ ಅವರ ಬಿಹೇವಿಯರ್ ಇತ್ತು. ಬೆಂಗಳೂರಿನ ಮಧ್ಯಭಾಗದಲ್ಲೇ ಈ ರೀತಿ ಪರಿಸ್ಥಿತಿ ಇದ್ರೆ, ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಎಸ್ಪೆಷಲಿ ಈ ಟೆಕ್ ಹಬ್ ಅಂತ ಏನ್ ಹೇಳ್ತೀವಿ, ಮಹಾಬಲೇಶ್ವರ ಭಾಗದ ಕಡೆಗಳಲ್ಲಿ ಅಲ್ಲಿರುವಂತಹ ಪರಿಸ್ಥಿತಿಯನ್ನ ಕೇಳೋದೇ ಬೇಡ. ಅಲ್ಲಿ ಜನ ದಿನನಿತ್ಯ ಹೊರಗೆ ಬರಬೇಕು ಅಂತ ಹೇಳಿದ್ರೆ, ಅಯ್ಯೋ ಬರ್ಬೇಕಲ್ಲ, ವರ್ಕ್ ಫ್ರಮ್ ಹೋಮೇ ಚೆನ್ನಾಗಿತ್ತು ನಮಗೆ, ಕೋವಿಡ್ ಸಮಯದಲ್ಲಿ ಆರಾಮಾಗಿ ಮನೇಲಿ ಕೂತ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ವಿ, ಆದ್ರೆ ಈಗ ವಾಪಸ್ ಬ್ಯಾಕ್ ಟು ಆಫೀಸ್ ಕರೀತಾ ಇದ್ದಾರೆ. ಈ ರಸ್ತೆಯಲ್ಲಿ ಓಡಾಡಬೇಕು, ಇವತ್ತು ಏನಾಗುತ್ತೋ ನಮ್ಮ ವೆಹಿಕಲ್ಗಳ